ಕೊಲೆ ಮಾಡಿ ಜೈಲು ಸೇರಿರೋ ದರ್ಶನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಮೇಲೆ ಶಾಕ್. ಮತ್ಯಾವ ಫೋಟೋ ರಿಲೀಸ್ ಆಗುತ್ತೋ? ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿದ್ದ ರಾಜಾತಿಥ್ಯ, ಅದೊಂದು ಫೋಟೋ ಆಚೆ ಬಂತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟು. ಬಳ್ಳಾರಿಗೆ ಹೋದ್ಮೇಲೆ ಆರಾಮಾಗಿದ್ದಾರಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಫೋಟೋಗಳು ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಕೊಲ್ಲಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಫೋಟೋಗಳು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಯಾವ ಅವ್ಯವಸ್ಥೆಯಲ್ಲಿ, ಯಾವ ನರಕ ಯಾತನೆಯಲ್ಲಿ ಇದ್ರು ಅನ್ನೋದಕ್ಕೆ ಪೂರಕವಾದ, ನೀವು ಗಮನಿಸ್ತಿದ್ದೀರಿ ಕೂಡ ಫೋಟೋವನ್ನು. ಹೀಗೆ ಒಂದೊಂದೇ ಫೋಟೋಗಳು, ಒಂದೊಂದೇ ಡೀಟೇಲ್ಸ್ ಬಿಡುಗಡೆ ಆಗ್ತಾ ಇದ್ದಂತೆ ದರ್ಶನ್ ಟೆನ್ಷನ್ ಕೂಡ ಸ್ವಲ್ಪ 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 ಅಂತ ಹೇಳಿ ಸಾಕಷ್ಟು ಪ್ರಮಾಣದಲ್ಲೇ ಜಾಸ್ತಿ ಆಗಿ ಹೋಗಿದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕಂಬಿ ಹಿಂದೆ ಇರೋ ಕಾಟೇರನಿಗೆ ಶಾಕ್. ರೇಣುಕಾಸ್ವಾಮಿ ಫೋಟೋ ನೋಡಿ ಸಿಟ್ಟಾದ ದಾಸ. ಬೇಲ್ ಚಿಂತೆಯಲ್ಲೇ ಮಾನಸಿಕವಾಗಿ ಕುಗ್ಗಿದ ಪೊರ್ಕಿ. ಪರಪ್ಪನ ಪಂಜರದಿಂದ ಬಳ್ಳಾರಿ ಬಂಧಿಖಾನೆಗೆ ಶಿಫ್ಟ್ ಆಗಿರುವ ಪೊರ್ಕಿ ಟೆನ್ಷನ್ ನಲ್ಲಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಕೆಲ ಫೋಟೋಗಳು ರಿಲೀಸ್ ಆಗ್ತಾ ಇರುವ ಬೆನ್ನಲ್ಲೇ ದರ್ಶನ್ಗೆ ದಿಗಿಲು ಹುಟ್ಟಿಸಿದೆ. ಮೂರು 1991 ಪುಟಗಳ ಚಾರ್ಜ್ ಶೀಟ್ ಗಾತ್ರ ನೋಡಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಅಷ್ಟೊಂದು ಸಾಕ್ಷಿಗಳ ಅಂತ ಹೌಹಾರಿದ್ದಂತೆ. ಚಿಕ್ಕ ಚಿಕ್ಕ ಮಾಹಿತಿಯನ್ನು ಕೂಡ ಇಲ್ಲಿ ದಾಖಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ರೇಣುಕಾಸ್ವಾಮಿ ಪ್ರಕರಣದ ಒಂದೊಂದೇ ಫೋಟೋಗಳು ರಿಲೀಸ್ ಆಗ್ತಾ ಇದ್ದು, ಇದು ದರ್ಶನ್ಗೆ ಮತ್ತಷ್ಟು ಚಿಂತೆಯನ್ನ ಹೆಚ್ಚಿಸಿದೆ. ಕೊಲೆ ಪ್ರಕರಣದ ಬದಲಾದ ಸಾಕ್ಷಿಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿವೆ. ಇದರಿಂದ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದೇ ಚಿಂತೆಯಲ್ಲಿ ದಿನದಿಂದ ದಿನಕ್ಕೆ ದರ್ಶನ್ ಮಾನಸಿಕವಾಗಿ ಕುಗ್ತಾ ಇದ್ದಾರೆ. ದಿನವಿಡೀ ಜಾಮೀನು ಗುಂಗಿನಲ್ಲಿಯೇ ಕಾಲ ಕಳೀತಾ ಇದ್ದಾರೆ. ಜಾಮೀನು ಚಿಂತೆಯಲ್ಲಿಯೇ ಇರೋದ್ರಿಂದ ದರ್ಶನ್ಗೆ ರಾತ್ರಿ ನಿದ್ದೆಯೂ ಬರ್ತಾ ಇಲ್ಲ, ಜೈಲ್ ಊಟನೂ ಸೇರ್ತಾ ಇಲ್ವಂತೆ. ಇನ್ನೆಷ್ಟು ದಿನ ಬಳ್ಳಾರಿ ಜೈಲ್ನಲ್ಲಿ ನರಕ ಅನುಭವಿಸಬೇಕು ಅನ್ನೋ ಚಿಂತೆ ಕಾಡ್ತಾ ಇದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಕಾರ್ಯಕ್ರಮದ ಶುರುವಲ್ಲೂ ಹೇಳಿದೆ, ಹೆಡ್ಲೈನ್ ಅಲ್ಲೂ ಕೂಡ ಹೇಳ್ತಾ ಇದ್ವಿ, ದರ್ಶನ್ಗೆ ನಾಳೆ ಟ್ರಿಪಲ್ ಟ್ರಬಲ್, ಮೂರರ ಕಂಟಕ ಅಂತ. ಹಾಗಾದ್ರೆ ಯಾವುದದು ಮೂರು ವಿಚಾರಗಳು, ಯಾವ ರೀತಿ ಕಂಟಕ ಆಗೋ ಸಾಧ್ಯತೆ ಇದೆ ಗಮನಿಸ್ತಾ ಹೋಗೋಣ ಒಂದೊಂದಾಗಿ. ಮೊದಲ ಕಂಟಕ ಜಾಮೀನು ಅರ್ಜಿ. ನಿಮಗೆ ನೆನಪಿರಬಹುದು, ಮೊನ್ನೆ ಬಳ್ಳಾರಿಯ ಕಾರಾಗೃಹಕ್ಕೆ ಹೋಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೀಟ್ ಆಗಿ ಬಂದ ಸಂದರ್ಭದಲ್ಲಿ ಒಂದು ಕಾಗದಕ್ಕೆ ಸಹಿ ಕೂಡ ಹಾಕ್ಸ್ಕೊಂಡಿದ್ರು, ಒಂದು ಪೇಪರ್ಗೆ ಸಹಿ ಕೂಡ ಹಾಕ್ಸ್ಕೊಂಡ್ಬಂದಿದ್ರು ದರ್ಶನ್ ಅವ್ರ ಕೈಯಿಂದ. ಅದು ಜಾಮೀನು ಸಲ್ಲಿಕೆಗೆ ಅರ್ಜಿ, ಅದಕ್ಕೆ ದರ್ಶನ್ ಅವರ ಕೈಯಲ್ಲಿ ಸಹಿಯನ್ನ ಹಾಕಿಸಿಕೊಂಡು ಬಂದಿದ್ರು ವಿಜಯಲಕ್ಷ್ಮಿ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಹಾಗಾದ್ರೆ ನಾಳೆಯೇ ದರ್ಶನ್ಗೆ ಜಾಮೀನನ್ನ ಕೋರಿ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆಯಾ? ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ಹೌದು ಅನ್ನೋ ರೀತಿಯಲ್ಲೇ ಇದೆ. ಚಾರ್ಜ್ ಶೀಟ್ ಸಬ್ಮಿಟ್ ಆದ ನಂತರದಲ್ಲಿ, ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಬಹುದು ಅನ್ನೋ ಅಂದಾಜಿತ್ತು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೇನೆ ಅನೇಕ ಕಾನೂನು ಪರಿಣಿತರು ಕೂಡ ಮಾಹಿತಿಯನ್ನ ಹಂಚಿಕೊಂಡ ರೀತಿಯಲ್ಲಿ ಚಾರ್ಜ್ ಶೀಟ್ಗಿಂತ ಮುಂಚೆನೆ ಬೇಲ್ಗೆ ಅಪ್ಲಿಕೇಶನ್ ಹಾಕೊಂಡ್ರೆ ಸಿಗೋ ಸಾಧ್ಯತೆ ಕಡಿಮೆ. ಹಾಗಾಗೇನೆ ಇಷ್ಟು ದಿನ ಕಾದಿದ್ರು ದರ್ಶನ್, ಹಾಗೆ ದರ್ಶನ್ ಪರವಾದವರ ಕುಟುಂಬಸ್ಥರು, ಸ್ನೇಹಿತರು. ಈಗ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಬರೋಬ್ಬರಿ 3991 ಪುಟ, 3991 ಪುಟಗಳ ಚಾರ್ಜ್ ಶೀಟ್ ಸಬ್ಮಿಷನ್ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರದಲ್ಲಿ ಇದೀಗ ಜಾಮೀನಿಗೆ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆ ಬಗ್ಗೆ ಚಿಂತನೆ ಶುರುವಾಗಿದೆ. ಜಾಮೀನು ಅರ್ಜಿಗೆ ಸಹಿ ಮಾಡಿದ್ದಾರೆ ಈಗ ಆಲ್ರೆಡಿ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಹಾಗೆ ಸಹೋದರ ದಿನಕರ್ ತುಗುದೀಪ್ ಹೋದ ಸಂದರ್ಭದಲ್ಲಿ ವಕೀಲರನ್ನ ಕೂಡ ಕರ್ಕೊಂಡು ಹೋಗಿ ಅವರ ಅಡ್ವೈಸ್ ಮೇರೆಗೆ ದರ್ಶನ್ ಅವರ ಕೈಯಲ್ಲಿ ಜಾಮೀನಿನ ಅಪ್ಲಿಕೇಶನ್ಗೆ ಸಹಿಯನ್ನ ಕೂಡ ಹಾಕಿಸ್ಕೊಂಡು ಬಂದಿದ್ದಾರೆ. ದರ್ಶನ್ ಪರವಾಗಿ ವಕೀಲರ ತಂಡ ನಾಳೆ ಕೋರ್ಟ್ನ ಮುಂದೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋ ಎಲ್ಲ ಸಾಧ್ಯತೆ ಇದೆ. ಬಳ್ಳಾರಿ ಜೈಲಿಗೆನೆ ಬಂದು ಸಹಿ ಮಾಡಿಸ್ಕೊಂಡು ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಅಪ್ಲಿಕೇಶನ್ ಏನೋ ಹಾಕ್ತಾರೆ, ಆದರೆ ಅದನ್ನ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ, ಈ ಟೆನ್ಷನ್ ದರ್ಶನ್ಗೆ ಇದ್ದೇ ಇದೆ. ಇದು ಮೊದಲ ಟೆನ್ಷನ್. ಹಾಗಾದ್ರೆ ಎರಡನೇ ಟೆನ್ಷನ್ ಯಾವುದು? ಜಾಮೀನಿಗಾಗಿನೇ ಮಂಡೆ ಬಿಸಿ. ನಾಳೆ ಸೋಮವಾರದ ಜೊತೆಗೆ ಜಾಮೀನು ಅರ್ಜಿ ಸಲ್ಲಿಕೆ ಆದ ನಂತರ ಅದು ಸಿಗುತ್ತಾ
ಅಥವಾ ರಿಜೆಕ್ಟ್ ಆಗುತ್ತಾ ಅನ್ನೋ ಟೆನ್ಷನ್. ಜಾಮೀನಿನ ಮಂಡೆ ಬಿಸಿ ಜೊತೆಗೆ ಮತ್ತೆರಡು ಟೆನ್ಷನ್ ಕೂಡ ಇದ್ದೇ ಇದೆ. ನಾಳೆಗೆ ದರ್ಶನ್ ಕೋರ್ಟ್ ಕಸ್ಟಡಿ, ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ ಸೆಪ್ಟೆಂಬರ್ 9ರವರೆಗೆ. ಕಳೆದ ಬಾರಿ ನ್ಯಾಯಾಧೀಶರ ಮುಂದೆ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಈ 17 ಮಂದಿ ಆರೋಪಿಗಳನ್ನು. ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ 9ರವರೆಗೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಿತ್ತು ನ್ಯಾಯಾಲಯ. ಅಂದ್ರೆ ನಾಳೆವರೆಗೂ. ನಾಳೆಗೆ ಈ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಿರೋದ್ರಿಂದ ನಾಳೆ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ಈ ಬಾರಿ ಬದಲಾವಣೆ ಏನು ಅಂತಂದ್ರೆ, ಕಳೆದ ಬಾರಿ ಈ ಪ್ರಕರಣದ ಬಹುತೇಕ ಆರೋಪಿಗಳು 3 ಹೊರತುಪಡಿಸಿ, ತುಮಕೂರಿಗೆ ಶಿಫ್ಟ್ ಆಗಿರೋ 3 ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಇದ್ದಿದ್ದು ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲೇ. ಆದರೆ ಯಾವಾಗ ಪರಪ್ಪನ ಅಗ್ರಹಾರ ಕಾರಾಗೃಹವಾಗಿ ಉಳಿದಿಲ್ಲ ಇವ್ರ ಪಾಲಿಗೆ, ರೆಸ್ಟೋರೆಂಟು ರೆಸಾರ್ಟ್ ರೀತಿಯಲ್ಲಿ ಆಗಿದೆ ಅನ್ನೋ ಸುದ್ದಿ ಪ್ರಸಾರವಾಯಿತು. ಅದಾದ ನಂತರದಲ್ಲಿ ಛಿದ್ರ ಇಡೀ ಗ್ಯಾಂಗ್ ಛಿದ್ರ ಒಬ್ಬೊಬ್ಬರು ಆರೋಪಿ ಒಂದೊಂದು ಕಡೆಗೆ. ನಾಳೆ ಜಡ್ಜ್ ಮುಂದೆ ಬೇರೆ ಬೇರೆ ಕಾರಾಗೃಹಗಳಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು, ಇನ್ಕ್ಲೂಡಿಂಗ್ ದರ್ಶನ್ ಬಳ್ಳಾರಿಯ ಕಾರಾಗೃಹದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಹಾಜರಾಗೋ ಸಾಧ್ಯತೆ ಇದೆ, ಬಳ್ಳಾರಿ ಜೈಲಿನಿಂದಲೇ. ಹೀಗಾಗಿ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾದರೂ ಕೂಡ ಮತ್ತಷ್ಟು ದಿನ ಜೈಲಿನಲ್ಲೇ ಕಳೆಯೋದು ಬಹುತೇಕ ಕನ್ಫರ್ಮ್. ಮತ್ತೆ ಕೋರ್ಟ್ ಮುಂದೆ ಹಾಜರಾದರೂ ಕೂಡ ನ್ಯಾಯಾಂಗ ಬಂಧನದ ಅವಧಿಯನ್ನೇ ವಿಸ್ತರಣೆ ಮಾಡೋ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋ ಸಂದರ್ಭದಲ್ಲಿ ತನಿಖಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ತನಿಖೆ ಪೂರ್ಣಗೊಂಡಿಲ್ಲ, ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಗಳು FSLನಿಂದ ಬರೋದು ಬಾಕಿ ಇದೆ, ಇನ್ನು 8 ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ತಯಾರಾಗೋದು ಬಾಕಿ ಇದೆ. ಹೀಗೆ ತನಿಖೆ ಪರಿಪೂರ್ಣವಾಗದೆ ಹೊರತು ನ್ಯಾಯಾಂಗ ಬಂಧನದಿಂದ ಮುಕ್ತಿ ಸಾಧ್ಯತೆ ಕಡಿಮೆ. ಈಗ ಆಪ್ಷನ್ ಇರೋದು ಒಂದೇ, ಬೇಲ್ ತಗೊಂಡು ಆಚೆ ಬರಬೇಕು, ಇಲ್ಲ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ಏನಾದರೂ ಪ್ರಸಂಗ ಬಂದರೆ ತಮ್ಮ ಸುಪರ್ದಿಗೆ ತನಿಖಾಧಿಕಾರಿಗಳು ಕೇಳೋ ಸಾಧ್ಯತೆ ಇದೆ. ಆ ಸಾಧ್ಯತೆ ಈಗ ಆಸ್ ಆಫ್ ನೌ ಕಡಿಮೆನೇ ಇದೆ. ಹೀಗಾಗಿ ನ್ಯಾಯಾಂಗ ಬಂಧನದ ಅವಧಿಯೇ ಮುಂದುವರಿಯೋ ಸಾಧ್ಯತೆ. ಹೀಗಾಗಿ ಇರುವ ಜೈಲಿನಲ್ಲೇ ಮತ್ತೊಂದಷ್ಟು ದಿನಗಳ ಕಾಲ ಇರಲೇಬೇಕಾದ ಅನಿವಾರ್ಯತೆ ಇದೆ. 3ನೇ ಕಂಟಕ, 3ನೇ ಟೆನ್ಷನ್ ಯಾವುದು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಮನೆ ಊಟ ಬೇಕು ಅಂತ ಹೇಳಿ ಕೋರ್ಟ್ನ ಮುಂದೆ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ತಾ ಇದ್ದಾರೆ ದರ್ಶನ್. ನಾಳೆ ಈ ವಿಚಾರ ಕೂಡ ಕೋರ್ಟ್ ಮುಂದೆ ವಿಚಾರಣೆಗೆ ಬರ್ತಾ ಇದೆ. ಇಷ್ಟು ದಿನಗಳ ಕಾಲ ಕೋರ್ಟ್ನ ಮುಂದೆ ಪದೇ ವಿಚಾರಣೆಗೆ ಬಂದರೂ ಕೂಡ ಅನುಮತಿ ಅಂತ ಹೇಳಿ ಸಿಕ್ಕಿಲ್ಲ ದರ್ಶನ್ಗೆ. ಮನೆ ಊಟವನ್ನು ತರಿಸ್ಕೊಂಡು ತಿನ್ನಿಕ್ಕೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಇರ್ತಾನೆ ಸಿಕ್ಕಿಲ್ಲ. ಈಗ ದೂರದ ಬಳ್ಳಾರಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಸಿಕ್ಕಿದ್ರೂ ಕೂಡ ಮನೆಯಿಂದ ಹೋಗುತ್ತಾ, ಬೆಂಗಳೂರಿನಿಂದ ಹೋಗುತ್ತಾ, ಪಾಸಿಬಿಲಿಟೀಸ್ ಕಮ್ಮಿ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಅವ್ರ ಹೆಡ್ಡೇಕ್, ಅವ್ರ ತಲೆ ಬಿಸಿ. ಆದರೆ ಕೋರ್ಟ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಾಳೆಯಾದರೂ ಸಿಗುತ್ತಾ ಮನೆಯೂಟದ ಭಾಗ್ಯ? ಮನೆಯೂಟಕ್ಕಾಗಿ ಸಾಲು ಅರ್ಜಿಯನ್ನು ಹಾಕಿದ್ದಾರೆ ದರ್ಶನ್ ಪರ ವಕೀಲರು. ಪರಪ್ಪನ ಅಗ್ರಹಾರ ಅರಮನೆ ಅಂತಿತ್ತು, ರಾಜನಂತಿದ್ರು ಕೊಲೆ ಆರೋಪಿ ದರ್ಶನ್. ಕೈಯಲ್ಲಿ ಸಿಗರೇಟು, ಕಾಫಿ ಮಗ್ಗು ಸುಮಾರು ಸತಿ ನೋಡ್ಬಿಟ್ಟಿದ್ದಾರೆ ನೀವು ಕೂಡ ಆ ಫೋಟೋವನ್ನು. ಬಳ್ಳಾರಿ ಜೈಲಿನಲ್ಲಿ ಬಳಲಿ ಬೆಂಡಾದಂತೆ ಕಾಣ್ತಾ ಇದ್ದಾರೆ ದರ್ಶನ್. ಬಹಳ ಕಟ್ಟುನಿಟ್ಟಂತ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆಯಪ್ಪ. ಮೊನ್ನೆ ವಿಜಯಲಕ್ಷ್ಮಿ ಅವ್ರ ಬ್ಯಾಗ್ ತಗೊಂಡು ಹೋದ್ರೆ ದರ್ಶನ್ ಅವರೇ ಎತ್ಕೊಂಡು ಹೋಗ್ತಾ ಇದ್ರು. ಪಾಪ ನಮ್ಮ ಬಾಸ್ ಕೈಯಲ್ಲಿ ಬ್ಯಾಗು ಅಂತ ಅದು ಇನ್ನೆಷ್ಟು ಜನ ಹೊಟ್ಟೆ ಹೊರ್ಕೊಂಡ್ರೋ ಗೊತ್ತಿಲ್ಲ. ಜೈಲಿನ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಎಸ್ಪೆಷಲಿ ಬೇರೆ ಖೈದಿಗಳಂತೆಯೇ ದರ್ಶನನ್ನ ಕೂಡ ನಡೆಸ್ಕೊಳ್ತಿದ್ದೇವೆ ಅನ್ನೋದನ್ನ ಮಾಧ್ಯಮಗಳ ಕಣ್ಣಿಗೆ ರಾಚುವಂತೆ ಬಿಂಬಿಸ್ತಾ ಇದ್ದಾರೆ. ಒಳಗೂ ಹಾಗೆ ಇದೆಯಾ? ಕ್ವೆಶ್ಚನ್ ಮಾರ್ಕ್. ಮನೆಯೂಟಕ್ಕಾಗಿ ಪರಿಯಾಗಿ ಬೇಡ್ತಾ ಇದ್ದಾರೆ ದರ್ಶನ್. ಟಿವಿ ಪುಸ್ತಕ, ಮನೆಯೂಟದ ಜೊತೆ ಟಿವಿ ಪುಸ್ತಕ ಕೂಡ ಬೇಕು ಅಂತ ಹೇಳಿರೋದು ಕೋರ್ಟ್ ಇದನ್ನ ಪರಿಗಣಿಸುತ್ತಾ ಅಥವಾ ರಿಜೆಕ್ಟ್ ಮಾಡುತ್ತಾ ಅಂತ ಹೇಳಿ. ಒಂದು ಕಡೆ ಜಾಮೀನು ಅರ್ಜಿಗೆ ನಾಳೆ ಸಲ್ಲಿಕೆ ಆಗತ್ತೆ ಅನ್ನೋದು, ಜಾಮೀನು ಅರ್ಜಿ ಸಲ್ಲಿಕೆ ಆದರೂ ಕೂಡ ಸಿಗುತ್ತಾ ಜಾಮೀನು ಅನ್ನೋದು. ಮತ್ತೊಂದು ಕಡೆಯಲ್ಲಿ 2ನೇ ವಿಚಾರ, ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಾ ಇದೆ. 3ನೇಯದ್ದು ಮನೆ ಊಟ. ಟ್ರಬಲ್ ದರ್ಶನ್ ಪಾಲಿಗೆ ನಾಳೆ ಅತ್ಯಂತ ಮಹತ್ತರವಾದ ದಿನ. ಈ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದರ ಕಂಪ್ಲೀಟ್ ಡೀಟೇಲ್ಸ್, ಪಿನ್ ಟು ಪಿನ್ ಅಪ್ಡೇಟ್ಸ್ ಇವೆಲ್ಲವನ್ನ ಕೂಡ ನಾಳೆ ಇಡೀ ದಿನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸಿ, ಮಿಸ್ ಮಾಡಿದೆ.